ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಬಿಡ್ಡಿಂಗ್ ಶುರುವಾಗಲಿದೆ. ಲ್ಯಾಂಡಿನ ಸರ್ಕಾರಿ ಬೆಲೆ 1 ಕೋಟಿ ರೂಪಾಯಿ. 1 ಕೋಟಿ ರೂಪಾಯಿ. 1,25,00,000. 1,25,00,000. 1,50,00,000. 1,50,00,000. 1,75,00,000. 1,75,00,000. 2 ಕೋಟಿ. 2 ಕೋಟಿ. 3 ಕೋಟಿ. 3 ಕೋಟಿ.  ಹುಡುಕ್ರಿ ಅಲ್ಲೇ ಇರುತ್ತೆ. ಬೆಂಕಿ ಮಹಾದೇವ್ ಅಂತ ಹೆಸರು. ಹೌದಾ? ಹಾಗಾದ್ರೆ ಒಂದು ಕೆಲಸ ಮಾಡಿ, ಅಗ್ರಜನ್ ಸಿಸ್ಟಮ್ ಅಲ್ಲಿ ಬಿಸ್ನೆಸ್ ಮೀಟಿಂಗ್ ಎಲ್ಲ ಲಿಸ್ಟ್ ಇರುತ್ತೆ, ಅದ್ರಲ್ಲಿ ಚೆಕ್ ಮಾಡಿ. ವಾಟ್? ಯಾವುದು ಇಲ್ವಾ? ರೌಡಿನದ್ನಿ, ಬೆಂಕಿ ಮಹಾದೇವ್ ಅಂತ ಆಫೀಸಲ್ಲಿ ಯಾವ ಐಡೆಂಟಿಟಿ ಇಲ್ವಂತೆ. ಹೌದಾ? ಇವಾಗ ಏನ್ ಮಾಡೋದು ಬಾವಾ? ಅದೇ ನನಗೂ ಗೊತ್ತಾಗ್ತಿಲ್ಲ. ಒಂದೇ ಒಂದು ಫೋಟೋ ಸಿಕ್ಕಿದ್ರು ಅವನು ನಟಾಡಿಸ್ಬೋದಾಗಿತ್ತು. ರೌಡಿನದ್ನಿ, ಅವತ್ತು ಬೆಂಕಿ ಮಹಾದೇವ್ ನಮ್ಮ ಮನೆಗೆ ಬಂದಿದ್ದ ಅಲ್ವಾ? ಹಾಗಾದ್ರೆ ನಮ್ಮ ಮನೆ CCTVಲಿ ಅದೆಲ್ಲ ರೆಕಾರ್ಡ್ ಆಗಿರುತ್ತೆ ಅಲ್ವಾ? ಕರೆಕ್ಟ್ ಬಾಬಾ. ಫುಟೇಜ್ ಚೆಕ್ ಮಾಡಿದ್ರೆ ಅವ್ನು ಯಾರು ಅಂತ ಗೊತ್ತಾಗುತ್ತೆ. ಅದನ್ನ ವೇದಾಂತಕ್ಕೆ ಹೇಳಿದ್ರೆ ನಮ್ಮ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗುತ್ತೆ. ಬಾ ಚೆಕ್ ಮಾಡೋಣ. ಇವ್ರೇನಾದ್ರೂ CCTV ಫುಟೇಜ್ ಚೆಕ್ ಮಾಡಿದ್ರೆ ಅಗ್ನಿನೇ ಬೆಂಕಿ ಮಹಾದೇವ ಅನ್ನೋ ವಿಷಯ ಗೊತ್ತಾಗ್ಬಿಡುತ್ತೆ. ಯಾವುದೇ ಕಾರಣಕ್ಕೂ ಅದು ಗೊತ್ತಾಗ್ಬಾರ್ದು. ಗೊತ್ತಾಗದೆ ಇರೋ ಹಾಗೆ ಏನ್ ಮಾಡೋದೀಗ? $3,25,00,000. 3,50,00,000. 3,50,00,000. 3,75,00,000. 3,75,00,000. 4 ಕೋಟಿ. 4 ಕೋಟಿ. ಇವ್ರು ಇನ್ನೂ ಇಲ್ಲೇ ಇದ್ದಾರೆ. ಏನು ಮಾಡ್ತಿದ್ದ ನೋಡಿ. $4 ಕೋಟಿ. ವೇದಾಂತ್, ಅವನ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೋಬೇಡಿ. ನಾವು ಬಿಡ್ಡಿಂಗ್ ಮಾಡಕ್ ಬಂದಿದ್ದೀವಿ, ಅದ್ರ ಬಗ್ಗೆ ಗಮನ ಕೊಡಿ. 4 ಕೋಟಿ. 4,25,00,000. 4,25,00,000. 4,50,00,000. 4,50,00,000. 4,75,00,000. 4,75,00,000. 5 ಕೋಟಿ. 5 ಕೋಟಿ. 6
ವೇದಾಂತ್, ಏನಾಗಿದೆ ನಿಮಗೆ? ನಾವೀಗ ಬಿಡ್ ಮಾಡಿಲ್ಲ ಅಂದರೆ ಲ್ಯಾಂಡ್ ಅವ್ರಿಗೆ ಹೋಗುತ್ತೆ. ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ. ವೇದಾಂತ್, ಈಗ ನಮ್ಮ ಟರ್ನು. ವೇದಾಂತ್, ನಿಮಗೆ ಹೇಳ್ತಿರೋದು ನಾನು. ನೋ ಸಾರ್ಥಕ್, ಪ್ರಾಕ್ಟಿಕಲ್ ಆಗಿರಬೇಕು. ಇದ್ರ ಮೇಲೆ ಬಿಡ್ ಮಾಡೋದ್ರಿಂದ ನಮಗೆ ಲಾಸ್ ಆಗುತ್ತೆ. ಐ ಮೋರೋವರ್ ಆ ಪ್ರಾಪರ್ಟಿಗಷ್ಟು ವ್ಯಾಲ್ಯೂ ಕಟ್ಟೋದು ದಡ್ತಾನೆ. ಸರಿ ವೇದಾಂತ್. ಮಿಸ್ಟರ್ ವೇದಾಂತ್, $5 ಕೋಟಿ ಒಂದ್ಸರಿ, 5 ಕೋಟಿ 2 ಸರಿ, 5 ಕೋಟಿ 3 ಸರಿ. ಓಕೆ, ಅಗ್ನಿ ಅವ್ರದ್ದು 5 ಕೋಟಿಗೆ ಫೈನಲ್ ಆಗಿದೆ. ಹೋಗಿ ಸೈನ್ ಮಾಡಿಸ್ಕೊ ಬನ್ನಿ. ಕಂಗ್ರ್ಯಾಚುಲೇಷನ್ ಮಿಸ್ಟರ್ ಅಗ್ನಿ. ಅವತ್ತು ನೀವು ಕೋರ್ಟಲ್ಲಿ ಕೇಸ್ ಹೋದಾಗ ಸ್ವಲ್ಪ ಅಪ್ಸೆಟ್ ಆಗಿದೆ, ಆದರೆ ಇವತ್ತು ಬಿಡ್ಡಿಂಗಲ್ಲಿ ಗೆದ್ದಿದೆ. ಅದಕ್ಕೆ ಹೇಳೋದು, ಸೋತಾಗ ಹತಾಶರಾಗಬಾರ್ದು, ಗೆಲುವು ಒಂದಿನ ಕಾಯ್ತಾ ಇರತ್ತೆ. ಇದೆಲ್ಲ ವಿನ್ನೇ ಅಲ್ಲ ಮಿಸ್ಟರ್ ವೇದಾಂತ್. ನಾನು ವಿನ್ ಆಗಬೇಕಾಗಿರೋದು ವಿಷಯ ಬೇರೆನೇ ಇದೆ. ಡೋಂಟ್ ವರಿ, ನಿಮ್ಮ ಇಂಟೆನ್ಷನ್ಸ್ ಕರೆಕ್ಟ್ ಇದ್ದರೆ ಯಾವಾಗಲೂ ಗೆಲ್ತೀರ. ಎಸ್ ಮಿಸ್ಟರ್ ವೇದಾಂತ್, ಗ್ಯಾರಂಟಿ ಗೆಲ್ತೀನಿ, ಅದರಲ್ಲೇ ಡೌಟೇ ಬೇಡ. ಬಟ್ ನಾನು ಗೆದ್ದ ಮೇಲೆ ನಾನು ಆಪೋಸಿಟ್ ಯಾರೂ ಇರಲ್ಲ. ಸರ್ ಪ್ಲೀಸ್ ಸೆಂಡ್ ಇಟ್ ಸರ್. ಒಂದು ನಿಮಿಷ ಮಿಸ್ಟರ್ ವೇದಾಂತ್. ಥ್ಯಾಂಕ್ ಯು ಸರ್. ಎನಿವೇಸ್, ಎಲ್ಲ ನೀವು ಅಂದ್ಕೊಂಡು ಹಾಗೆ ಆಗಲಿ. ಆಲ್ ದಿ ಬೆಸ್ಟ್. ಟೇಕ್ ಕೇರ್. ಒಂದು ನಿಮಿಷ ಮಿಸ್ಟರ್ ವೇದಾಂತ್. ಈ ಲ್ಯಾಂಡ್ನ ನೀವು ನಿಮ್ಮ ಸಿಸ್ಟರ್ ರಾಧ್ಯಾಗೋಸ್ಕರ ಬಿಡ್ಡಿಂಗ್ ಮಾಡೋಕ್ಕೆ ಬಂದಿದ್ದೀರಲ್ಲ? ಹೌದು, ಬಟ್ ಆಗಲಿಲ್ಲ. ಆಗಿಲ್ಲ ಅಂತ ಯಾಕೆ ಬೇಜಾರು ಮಾಡ್ಕೊತಾ ಇದ್ದೀರಾ? ನಾನು ಇದುವರೆಗೂ ವೇದಾಂತ್ ವಶಿಷ್ಠ ವೆಂಚರ್ಸ್ ಸೋತಿಲ್ಲ ಅಂತ ಕೇಳಿದ್ದೀನಿ. ನೀವು ಮನ್ಸು ಮಾಡಿದರೆ ಏನು ಬೇಕಾದರೂ ಮಾಡ್ತೀರಾ. ನಿಮಗೆ ಸೋಲು ಅಂದರೆ ಏನಂತಲೇ ಗೊತ್ತಿಲ್ಲ. ನೀವು ಈ ಥರ ಸೋಲೋದು ನನಗೆ ಇಷ್ಟ ಇಲ್ಲ. ಅದಕ್ಕೆ ಈ ಲ್ಯಾಂಡ್ನ ನಿಮಗೆ ಕೊಡಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ನವಂಬರ್ ಮತ್ತು ಡಿಸೆಂಬರ್ ಫುಟೇಜಸ್ನ ಚೆಕ್ ಮಾಡೋಣ. ಇಷ್ಟಲ್ಲಿ ಸಿಕ್ಕಿದ್ರೆ ಸಿಕ್ತಂಗೆ, ಬಾಕಿದೆಲ್ಲ ವ್ಯಾನಿಷ್ ಆಗಿದೆ. ಅವಡಿನದ್ನಿ, ನಿಮಗೆ ಕರೆಕ್ಟ್ ಡೇಟ್ ಯಾವುದಾದ್ರೂ ನೆನಪಿದ್ಯಾ? ಕರೆಕ್ಟ್ ಡೇಟ್ ಅಂತ ನೆನಪಿಲ್ಲ ಬಾಬಾ. ನೀವು ಒಂದು 4 ದಿನ ಹಿಂದೆ ಹೋಗಿ.
ಮಾಡಿರೋ ಲ್ಯಾಂಡ್ನ ನನಗೆ ಬಿಟ್ಕೊಡ್ತೀರಾ? ಹೌದು. ಏಕೆ ಬಿಡ್ಕೊಡ್ಬಾರ್ದ? ನನಗೆ ಈ ಲ್ಯಾಂಡು ಇಂಪಾರ್ಟೆಂಟ್ ಅಲ್ಲ, ನಿಮ್ಮ ಫ್ರೆಂಡ್ಶಿಪ್ ಇಂಪಾರ್ಟೆಂಟು. ನಿಮ್ಮಂಥವರು ಫ್ರೆಂಡ್ಶಿಪ್ ಸಿಕ್ಕತ್ತೆ ಅಂದರೆ ನಾನು ಏನು ಬೇಕಾದರೂ ಮಾಡ್ತೀನಿ. ಪ್ಲೀಸ್ ಬೇಡ ಅನ್ಬಿಡಿ. ಈ ಲ್ಯಾಂಡ್ನ ನಾನು ಬಿಡ್ಡಿಂಗ್ ಮಾಡಿದ್ದೀನಿ, ನೀವೇ ತಗೊಬೇಕು. ಮಿಸ್ಟರ್ ಅಗ್ನಿ, ಐ ಔಟ್ ಆಫ್ ಯೋರ್ ಮೈಂಡ್. ಏನು ಹೇಳ್ತಿದ್ದೀರಾ ನೀವು? ನೀವು ಗೆದ್ದಿರೋಲ್ಲ ನನಗೆ ಯಾಕೆ ಕೊಡ್ತಿದ್ದೀರಾ? ನಿಮ್ಮ ಸಿಸ್ಟರ್ ಆದ್ಯ ಇಷ್ಟಪಟ್ಟಿದ್ದಾರೆ ಮೇಲೆ ನೀವು ಇದನ್ನು ತಗೊಳ್ಳೇಬೇಕು. ಮೋರ್ ಓವರ್ ಈ ಲ್ಯಾಂಡಿಂದ ನನಗೆ ಏನು ಯೂಸ್ ಇಲ್ಲ, ಅದಕ್ಕೆ ನಿಮ್ಗಾದರೂ ಯೂಸ್ ಆಗಲಿ ಅಂತ. ಪ್ಲೀಸ್ ಬೇಡ ಅನ್ಬೇಡಿ. ಇಫ್ ಯು ಇನ್ಸಿಸ್ಟ್, ಬಟ್ ಆನ್ ಒನ್ ಕಂಡೀಷನ್. ನೀವು ಲ್ಯಾಂಡನ್ನು ಯಾವ ಪ್ರೈಸ್ಗೆ ಬಿಡ್ ಮಾಡಿ ತೊಗೊಂಡಿದ್ದೀರಾ ಅದ್ರ ಮೇಲೆ 10 lakhs ಎಕ್ಸ್ಟ್ರಾ ಕೊಡ್ತೀನಿ. ನೀವು ಇದಕ್ಕೆ ಒಪ್ಕೊಂಡ್ರೆ ನಾನು ಈ ಲ್ಯಾಂಡ್ ತೊಗೊಳ್ತೀನಿ. ಶೋರ್ ಮಿಸ್ಟರ್ ವೇದಾಂತ್, ನೀವು ಯಾವುದು ಫ್ರೀಯಾಗಿ ತಗೊಳ್ಳಲ್ಲ ಅಂತ ನನಗೆ ಗೊತ್ತಿದೆ. ತಗೊಳ್ಳಿ ಮಿಸ್ಟರ್ ವೇದಾಂತ್. ಥ್ಯಾಂಕ್ ಯು ಫಾರ್ ಯುವರ್ ಕನ್ಸರ್ನ್. ಪ್ರಜ್ವಲ್, ಅಗ್ನಿ ಅವ್ರ ಅಪ್ರೂವಲ್ ಇದೆ ಅಂತ ಅವ್ರು ಹೇಳಿ ಪ್ರೊಸೀಜರ್ಸ್ನ ಕಂಪ್ಲೀಟ್ ಮಾಡಿ. ಇವ್ರಿಗೇನಾದರೂ ಅಗ್ನಿ ಮನೆಗೆ ಬಂದಿರೋ ವಿಡಿಯೋ ಸಿಕ್ಕಿದ್ರೆ ಅವನ ಜೊತೆ ನಾನು ಮಾತಾಡ್ತಿದ್ದೆ ಅಂತಲೂ ಗೊತ್ತಾಗ್ಬಿಡುತ್ತೆ. ಆಮೇಲೆ ಯಾರು ಅವನ ಜೊತೆ ಯಾಕೆ ಮಾತಾಡ್ತಾ ಇದ್ದೆ, ನಿನಗೂ ಅವನಿಗೂ ಏನು ಸಂಬಂಧ ಅಂತ ಎನ್ಕ್ವೈರಿ ಶುರು ಮಾಡಿಬಿಡ್ತಾರೆ. ವೇದಾಂತ್ ಹತ್ರ ನನ್ನ ಬಗ್ಗೆ ಚಾಡಿ ಹೇಳ್ತಾರೆ. ಈಗ ಒಂದ್ಸಲ ಆಗಿರೋದೇ ಸಾಕು, ಮತ್ತೆ ಈ ವಿಷಯ ಏನಾದರೂ ಗೊತ್ತಾದರೆ ನನ್ನ ಕತೆ ಮುಗ್ದೇ ಹೋಗುತ್ತೆ. ಈಗ ಏನು ಮಾಡಲಿ? ಥ್ಯಾಂಕ್ ಯು ಸೋ ಮಚ್ ಸರ್, ನಿಮ್ಮಿಂದ ತುಂಬ ಉಪಕಾರ ಆಯಿತು. ಇನ್ ಕೇಸ್ ಈ ಲ್ಯಾಂಡ್ ನಮಗೆ ಸಿಗ್ಲಿಲ್ಲ ಅಂದಿದ್ರೆ ಇವ್ರ ತಂಗಿ ಒಬ್ಳಿದಾಳೆ ಆದ್ಯ ಅಂತ, ಓಹೋ ಅವಳು ತುಂಬ ಬೇಜಾರಾಗ್ತಿದ್ಲು. ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ? ಆದ್ಯ ಅವರು ವೇದಾಂತ್ಗೆ ಸಿಸ್ಟರ್ ಅಂದಮೇಲೆ ನನಗೂ ಸಿಸ್ಟರ್ ಅಂದಂಗೆ. ಸೊ ನೀವೆಲ್ಲರೂ ಹ್ಯಾಪಿಯಾಗಿದ್ದರೆ ಅಷ್ಟೇ ಸಾಕು. Just a second. Yeah, sure. ಹೇಳು, ಏನು ವಿಷಯ? ನಾವೇನು ಆಗಬಾರ್ದು ಅಂತ ಅಂದ್ಕೊಂಡಿದ್ವೋ ಅದೇ ಆಗ್ತಾ ಇದೆ. ಏನು ನಿನ್ನ ಮಾತಿನ ಅರ್ಥ? ಆ ಅಮೂಲ್ಯ ಮತ್ತು ವಿಕ್ರಾಂತ್ಗೆ ಆವತ್ತು ನಮ್ಮ ಮನೆಗೆ ಬಂದಿದ್ದು ನೀವೇ ಅಂತ ಅನುಮಾನ ಬಂದಿದೆ. ಅದಕ್ಕೆ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೋಸ್ಕರ ಅವರಿಬ್ಬರು ಸೇರಿಕೊಂಡು CCTV ಫುಟೇಜ್ನ ಚೆಕ್ ಮಾಡ್ತಾ ಇದ್ದಾರೆ. ಅದೇನಾದರೂ ನೀವೇ ಅನ್ನೋದು ಕನ್ಫರ್ಮ್ ಮಾಡಿದ್ರೆ ಗ್ಯಾರಂಟಿ ವೇದಾಂತ್ ಹತ್ರ ಹೇಳೇ ಹೇಳ್ತಾರೆ. ಅದಾದಮೇಲೆ ಏನಾಗುತ್ತೆ ಅನ್ನೋದು ನಿಮಗೆ ಗೊತ್ತಿದೆ ಅನಿಸುತ್ತೆ. ಅದಕ್ಕೆ ಯಾಕೆ ಟೆನ್ಷನ್ ಮಾಡ್ಕೊತೀಯ? ಮನೆದು CCTV ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ನಂಗೆ ಸೆಂಡ್ ಮಾಡು. ಸರಿ ಆಯಿತು. ಅಮೂಲ್ಯ, ಓ
ಹೇಳಿ ಬಜಾರಿ. ವೇದಾಂತ್ ನಿಂಗೊಂದು ವಿಷಯ ಹೇಳಬೇಕಿತ್ತು. ಹೇಳಿ ಬಜಾರಿ, ಏನಾಯ್ತು? ಆ ತೇಜಸ್ ಕಡೆಯವನು ಯಾರೋ ಒಬ್ಬ ನಿನ್ನ ಕಿಡ್ನಾಪ್ ಮಾಡಿಸಿದ್ನಲ್ಲ, ಅವ್ನು ಯಾರು ಅಂತ ಆಲ್ಮೋಸ್ಟ್ ಗೊತ್ತಾಗಿದೆ. ನೀನು ಬೇಗ ಮನೆಗೆ ಬಾ ವೇದಾಂತ್. ಹೌದಾ? ಯಾರೋ ನಾವು ಎಲ್ಲಿದ್ದಾನೆ? ಅವ್ನು ಬೇರೆ ಯಾರು ಅಲ್ಲ ವೇದಾಂತ್, ನಿನಗೆ ಚೆನ್ನಾಗಿ ಗೊತ್ತಿರೋನೆ. ವಾಟ್ ಯು ಸೇಯಿಂಗ್? ನನಗೆ ಗೊತ್ತಿರೋನು. ಹೌದು ವೇದಾಂತ್, ಮೋಸ್ಟ್ಲಿ ಅವನು ನಿನ್ನ ಬಿಸ್ನೆಸ್ ಪಾರ್ಟ್ನರ್ ಬೆಂಕಿ ಮಹಾದೇವ್ ಅನ್ಸುತ್ತೆ. ವಾಟ್? ನನ್ನ ಕಿಡ್ನಾಪ್ ಮಾಡಿಸಿದ್ದು ಬೆಂಕಿ ಮಹಾದೇವನ? ಸರಿ ಆಯಿತು, ನೀನು ಬೇಗ ಮನೆಗೆ ಬಾ. ಏನಾಯ್ತು ಮಿಸ್ಟರ್ ವೇದಾಂತ್? ಯಾಕೆ ಟೆನ್ಷನ್ ಆಗಿದ್ದೀರಾ? ಏನಾದರೂ ಪ್ರಾಬ್ಲಮಾ? ಐಮ್ ಸಾರಿ, ನನ್ನ ಸ್ವಲ್ಪ ಎಮರ್ಜೆನ್ಸಿ ಇದೆ. ನಾನು ಆದಷ್ಟು ಬೇಗ ಭೇಟಿ ಮಾಡ್ತೀನಿ. ನೀನೇ ಬ್ರಿಲಿಯಂಟ್ ಅಂದರೆ ನಾನು ನಿನಗಿಂತ ಬ್ರಿಲಿಯಂಟು. ಅವ ಏನಾದರೂ ಸಿಕ್ತಾ? ನಿಮಿಷ ನೋಡಿ ನಂದಿ, ಇದೇ ದಿನ ಅನ್ಸುತ್ತೆ. ಹಾ, ಸಿಕ್ತು. ವೇದಾಂತ್, ಆ ಲ್ಯಾಂಡ್ ನಮ್ ಕೈ ಬಿಟ್ಟು ಹೋಗುತ್ತೆ ಅನ್ಕೊಂಡಿದ್ದೆ, ಆದ್ರೆ ನಮ್ಮ ಅದೃಷ್ಟ ಚೆನ್ನಾಗಿತ್ತು ಅನ್ಸುತ್ತೆ, ನಮ್ ಕಡೆನೇ ಆಯ್ತು. ಈ ವಿಷಯ ಏನಾದ್ರೂ ರಾಜ್ಯ ಗೊತ್ತಾದ್ರೆ ತುಂಬಾ ಖುಷಿ ಪಡ್ತಾಳೆ. ನಿಮ್ ಫ್ರೆಂಡ್ ಅಗ್ನಿಗೆ ಅದೆಷ್ಟೇ ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಯಾಕೆ ವೇದಾಂತ್, ಏನಾಯ್ತು? ಏನಿಲ್ಲ ಸರ್, ನಮಗೆ ವೇದಾಂತ್, ಏನು ಅಂತ ಹೇಳಿ, ಯಾಕೆ ಇಷ್ಟೊಂದು ಟೆನ್ಷನ್ ಗಾಡಿ ಓಡಿಸ್ತಿದ್ದೀರಾ? ಹೇಳಿದ್ನಲ್ಲ ಸರ್, ಏನು ಇಲ್ಲ, ನಮಗೆ ತೇಜಸ್, ಇನ್ನು ಎಷ್ಟೊತ್ತಾಗತ್ತೆ? ಎಷ್ಟೊತ್ತಾಗುತ್ತೆ? ಇನ್ನೊಂದು 2 ನಿಮಿಷನ ಆಗೋಗುತ್ತೆ. ನೀವು ಟೆನ್ಷನ್ ಮಾಡ್ಕೋಬೇಡಿ.
ಇಡ್ಲಿ ಮಾಡಿ ಬಾವಾ. ಇವತ್ತು ಬೆಂಕಿ ಮಹಾದೇವ್ ಸಿಕ್ಕಾಕೊಳ್ತಾನೆ. ಇವ್ರಿಗೇನಾದ್ರೂ ಗೊತ್ತಾದ್ರೆ ಅಷ್ಟೇ ನಮ್ಮ ಕತೆ. ಬಾವಾ, ಇದೇ ಟೈಮಿಗೆ ಅವ್ನು ಬಂದಿದ್ದು.